अब हमारे अपने शहर रायचूर में आ गई है कैंसर की बेहतरीन इलाज की सहूलियत, क्योंकि केयर कैंसर इंस्टीट्यूट हैदराबाद के माहिर तरीन डॉक्टर्स हर महीने के दूसरे और चौथे चाशुमे को रायचूर तशरीफ लाएंगे। डॉक्टर सैयद तौसीफ अहमद, कंसल्टेंट रेडिएशन ऑन्कोलॉजी, जो के कैंसर के रेडिएशन इलाज के बड़े एक्सपर्ट हैं, हर महीने के दूसरे और चौथे चाशुमे को पीस हेल्थ केयर, डॉक्टर्स लाइन, पेटला बुरुज रोड, रायचूर को तशरीफ लाए। नाज़रीन, आदाब। एवन टीवी में आप तमाम का खैर मकदम है। जमात इस्लामी हिंद रायचूर और उसकी झेली तंजीमें सॉलिडेरिटी यूथ मूवमेंट JIH वगैरह की जानिब से, SIO वगैरह की जानिब से यौम माहौलियात के सिलसिले में 2 रोज़ा प्रोग्राम का इनेकाद अमल में लाया गया था। 5 जून को रायचूर शहर के बस स्टैंड में सफाई प्रोग्राम का इनेकाद अमल में लाया गया था। इस सिलसिले में जमात इस्लामी और उसकी दीगर तंजीमों और रायचूर शहर की दीगर तंजीमों के जिम्मेदारान ने बस स्टैंड पहुँचकर वहाँ पर मौजूद कचरे को साफ किया। इस मौके पर KKRTC रायचूर के डिविजनल कंट्रोलर IK कंगल के अलावा जमात इस्लामी हिंद के अमीर मुकामी मोहम्मद आसिमुद्दीन अख्तर, सेंट्रल बस स्टैंड के इंचार्ज रामन्ना, सोशल एक्टिविस्ट जॉन वेजली, रायचूर सिटी म्यूनसिपल कॉरपोरेशन के जिम्मेदारान और स्टाफ के अलावा SIO के अरकान मोहम्मद नूर जावेद मनियार, मोहम्मद एजाज, समद पाशा, अब्दुल रहीम, मोहम्मद शाहिद, मतीन रहीमी, HRS ओवैस के अलावा सॉलिडेरिटी यूथ मूवमेंट के नौजवान सज्जाद, साद, साबिर, अनवर, आदिल, काशिफ, आमिर, मोहम्मद इसाक और दीगर भी मौजूद थे। इसी तरह आज यानी 6 जून को अल सुबह रायचूर शहर के रेलवे स्टेशन से अंबेडकर सर्कल तक एक रैली SIO और दीगर तंजीमों की जानिब से निकाली गई, जिसका मकसद रायचूर को प्लास्टिक मुक्त यानी प्लास्टिक से पाक रायचूर बनाना था। इस मौके पर मुख्तलिफ तंजीमों के कायदीन के अलावा डॉक्टर रियाजुद्दीन, एडमिनिस्ट्रेटर, भंडारी अस्पताल भी मौजूद थे। ಪರಿಸರ ದಿನಾಚರಣೆ ಅಂಗವಾಗಿ ನಮ್ಮ ಜಮಾತೆ ಇಸ್ಲಾಂ ಸಂಘಟನೆಯು ವಿಶೇಷವಾದ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ನಲ್ಲಿ ಜನರಿಗೆ ಜಾಗೃತಿ ಮಾಡ್ತಕ್ಕಂಥ ರೀತಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡಿರೋದರಿಂದ ನಾನು ಜಮಾತೆ ಇಸ್ಲಾಂನ ಎಲ್ಲ ಸದಸ್ಯರಿಗೂ ನಮ್ಮ ನಾಗರಿಕರಿಗೂ ಮತ್ತು A1 TV ಅವರಿಗೂ ಸಹಿತ ನಾನು ವಿಶೇಷವಾದ ವಂದನೆಗಳನ್ನು ಅರ್ಪಿಸ್ತೇನೆ। ಯಾಕಂದರೆ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥದ್ದು, ಸ್ವಚ್ಛತೆ ಮೂಡಿಸ್ತಕ್ಕಂಥದ್ದು, ಪರಿಸರದ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ತುಂಬ ವಿಶೇಷವಾಗಿದೆ। ನಮ್ಮಲ್ಲಿ ಅರಿವಿನ ಕೊರತೆ ಸಾಕಷ್ಟು ಇದೆ। ನಾನು ಬಸ್ ಸ್ಟ್ಯಾಂಡ್ಗಳಲ್ಲಿ ಬೇರೆ ಬೇರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡುವಾಗ ಸಹಿತ ಆ ಸ್ವಚ್ಛತಾ ಕಾರ್ಯಕರ್ತರು ಎಷ್ಟೇ ಕೆಲಸ ಮಾಡಿದ್ರು ಸಹಿತ ಅವ್ರು ಹಿಂಗೆ ಬಳದು ಹೋಗಿರ್ತಾರೆ, ಮತ್ತು ಆಗಿಂದಾಗಲೇ ಹಾಕ್ತಾರೆ। ಅವರು ಸ್ವಚ್ಛತೆ ಮಾಡೋರು ಏನ್ರಿ ಈಗಲೇ ಬಳದೆ ಯಾಕೆ ಹಾಕಿದೆ ಅಂತಂದರೆ ನಿನ್ನ ಕೆಲಸ ಅದ ಮಾಡು ಅಂತಾರೆ। ನನ್ನದು ಕೆಲಸ ಅಂತಕ್ಕಂಥ ಭಾವನೆ ಇಟ್ಕೊಂಡು ಮಾಡಬೇಕಾದ ಅರಿವು ಮೂಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ। ಕಾರಣ ಆ ವಿಷಯದಲ್ಲಿ ವಿಶೇಷವಾಗಿ ತಾವೆಲ್ಲರೂ ಸಹಕರಿಸಿದ್ರಿ। ಇವರು ನಮ್ಮ ಇನ್ಸ್ಪೆಕ್ಟರ್ ಕುಕ್ಕಾರೆಡ್ಡಿ ಸಾಹೇಬರಾಗಲಿ, ಸಫಾಯಿ ಕರ್ಮಚಾರಿಗಳಾಗಲಿ ತಮ್ಮ ಜೀವದ ಹಂಗು ತೊರೆದು ಇಲ್ಲಿ ಎಲ್ಲ ಸ್ವಚ್ಛತೆಯ ಕೆಲಸಗಳಲ್ಲಿ ಏಸಿಗೆ ಇರಲಾರ್ದೆ ಕೆಲಸ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಹಮ್ಮಿಕೊಂಡಿದ್ದಾರಲ್ಲ, ಭಾಳ ಜನ ತಗೊಂಡಿದ್ದಾರೆ ಅವರು ಹೊಟ್ಟೆಪಾಡಿಗಾಗಿ ಅಂತೇಳಿ। ನಿಜವಾಗ್ಲೂ ಅಲ್ಲ, ಅವರ ಮನಸ್ಸಿನಲ್ಲಿ ಸ್ವಚ್ಛತೆ ಬಗ್ಗೆ ಅರಿವಿದ್ದುಕೊಂಡು ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ। ಆ ಕಾರಣದಿಂದ ನಾನು ವೈಯಕ್ತಿಕವಾಗಿ ಮತ್ತು ಸಂಘಟನೆ ಪರವಾಗಿ ಈ ಮಹಾನಗರ ಪಾಲಿಕೆಯ ಸರ್ವ ಸಿಬ್ಬಂದಿ, ಸ್ವಚ್ಛತಾ ಕಾರ್ಮಿಕ ಸಿಬ್ಬಂದಿ ಅವರಿಗೂ ಸಹಿತ ನಾನು ವಂದನೆಗಳನ್ನು ಈ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ। ತುಕ್ಕಾರೆಡ್ಡಿ ಸೀನಿಯರ್ ಇನ್ಸ್ಪೆಕ್ಟರ್, ನಗರಸಭೆ ಮುಖ್ಯಸ್ಥರು ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕೆಂದು ಅವರಲ್ಲಿ ವಿನಂತಿ। ಈ ಒಂದು ನಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ನನ್ನ ಹೆಸರು ತುಕ್ಕಾರೆಡ್ಡಿ, ಹಿರಿಯ ಆರೋಗ್ಯ ನಿರೀಕ್ಷಕರು। ಈ ಒಂದು ಸ್ವಚ್ಛ ಅಭಿಯಾನ ಒಂದು ಏನು ಹಮ್ಮಿಕೊಂಡಿದ್ದಾರಲ್ಲ, ಇದು ಭಾಳ ತುಂಬ ಖುಷಿಯಾದ ವಿಷಯ। ಯಾಕಂದರೆ ಈ ಒಂದು ಸಾಲಿಡ್ ವೇಸ್ಟ್ ಟೀಮು ಜಮಾತಿ ಸಂಬಂಧ ಇಸ್ಲಾಮಿ ಒಂದು ಟೀಮ್ ವತಿಯಿಂದ ನಮ್ಮ ಒಂದು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ಸ್ವಚ್ಛತೆಯಲ್ಲಿ ಭಾಗಿಯಾಗ್ತಿರು, ಅದ್ರ ಜೊತೆ ನಾವು ಕೂಡ ತಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಒಂದು ವಿಷಯ ಇಟ್ಕೊಂಡು ಅವರು ಕೂಡ ನಮ್ಮ ಎಲ್ಲ ಪೌರ ಕಾರ್ಮಿಕರು ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ಜೊತೆ, ಅಧಿಕಾರಿ ಜೊತೆ ಕೈ ಜೋಡಿಸಿ ಈ ಒಂದು ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಸ್ವಚ್ಛತೆ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ। ಅದರ ಜೊತೆ ವಿಶ್ವ ಪರಿಸರ ದಿನಾಚರಣೆಯನ್ನು ಉದ್ದೇಶ ಇಟ್ಕೊಂಡು ತಾವು ಕೂಡ ನಮ್ಮ ಜೊತೆಯಲ್ಲಿ ಇದ್ದಾರೆ। ಈ ಒಂದು ಸಂಪೂರ್ಣ ಈ ಟೀಮ್ಗೆ ನಾನು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರ ವತಿಯಿಂದ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಯವರ ವತಿಯಿಂದ ಇವರ ಟೀಮಿಗೆ ಇದೇ ರೀತಿಯಲ್ಲಿ ಸಹಕಾರ ನೀಡಬೇಕು, ಮುಂದೆ ಹೆಚ್ಚಿನ ಜನರಿಗೆ ಅರಿವು ಆಗಬೇಕು, ನಮ್ಮ ರಾಯಚೂರು ಸ್ವಚ್ಛ ರಾಯಚೂರು ಅನ್ನುವ ನಿಟ್ಟಿನಲ್ಲಿ ತಾವೆಲ್ಲರೂ ರಾಯಚೂರು ಜನತೆ ಹಾಗೂ ಹಿರಿಯರು, ನಾಗರಿಕರು ಹಾಗೂ ಎಲ್ಲರೂ ಸಹಕರಿಸಿದ್ರ, ಎಲ್ಲರೂ ಕೈ ಜೋಡಿಸಿದ್ರ ಈ ಒಂದು ಅಭಿಯಾನದಲ್ಲಿ ತಾವು
ತಮ್ಮ ರ್ಯಾಂಕಿಂಗ್ ಕೂಡ ಮುಂದೆ ಬರುತ್ತದೆ ಅಂತ ಒಂದು ಉದ್ದೇಶ ಇಟ್ಟುಕೊಂಡು ತಮ್ಮ ಎಲ್ಲರೂ ಸಹಕರಿಸಿರಿ. ತಮಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇದಕ್ಕೆ ಮುಖಾಂತರ ಇದೇ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ತಾವೆಲ್ಲರೂ ಸ್ವಚ್ಛಗೊಳಿಸ್ತಿದ್ದೀರಿ, ತಮಗೂ ನಮಗೆಲ್ಲ ಸಹಕಾರ ನೀಡಿದಿರಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. जो है स्टाफ है सीएमसी का, हम सब मिल करके इनको धन्यवाद बोलते हैं. बहुत शुक्रिया इन लोगों का. डेली सुबह ये लोग 5 बजे उठ के अपना काम 4 बजे उठ के आते हैं और 5 बजे से काम शुरू करते हैं. हम जब हमारे आँखें खुलती है तो हमारे को शहर साफ उठता है. ये बहुत बड़ा इनका ये है, ड्यूटी कर रहे हैं. लेडीज भी आ रहे हैं. ಸ್ವಚ್ಛತೆ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇವರನ್ನು ಸೇವೆ ಪರಿಗಣಿಸಿ ಕಾಯುಮಾಗಿ ಮಾಡಬೇಕು. ಯಾಕಂದರೆ ದಿನನಿತ್ಯ ಇವರು ಮುಂಜಾನೆ 3 ಗಂಟೆಗೆ ಎದ್ದೇಳಿ ನಮ್ಮ ನಗರವನ್ನು ಸ್ವಚ್ಛತೆಯನ್ನು ಮಾಡ್ತಾರೆ. ಯಾರು ಮನೆಯನ್ನು ನಾವು ಅಷ್ಟು ಜಲ್ದಿ ಸ್ವಚ್ಛತೆ ಮಾಡಲ್ಲ, ಇವರು ರಸ್ತೆಗಳನ್ನು ಸ್ವಚ್ಛತೆ ಮಾಡ್ತಾರೆ. ನಗರದ ಮುನ್ಸಿಪಾಲ್ಟಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾವು ಜಮಾತ್ ಇಸ್ಲಾಮಿ ಹಿಂದ್ ಮತ್ತು ಸಾಲಿಡರಿಟಿ ಯೂತ್ ಮೂವ್ಮೆಂಟ್ನಿಂದ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಅದೇ ರೀತಿ ನಮ್ಮ ತಾಯಂದಿರೂ ಇದರಲ್ಲಿ ಹೆಚ್ಚಾಗಿದ್ದಾರೆ. ತಾವು ರಸ್ತೆ ಸ್ವಚ್ಛತೆ ಮಾಡುವಾಗ ವಾಹನಗಳನ್ನು ತಾವು ನೋಡಿಕೊಂಡು ಸ್ವಚ್ಛತೆ ಮಾಡಬೇಕು. ಯಾಕಂದರೆ ಅಪಘಾತ ವಲಯ, ಅದಕ್ಕೆ ಕಾರಣ ತಮ್ಮ ಒಂದು ಸೇವೆ, ಅಮೂಲ್ಯವಾದ ಸೇವೆ. ಅದಕ್ಕೆ ನಾವು ಈ ಪರಿಸರ ದಿನಾಚರಣೆ ಅಂಗವಾಗಿ ನಿಮಗೆಲ್ಲ ಪ್ರೋತ್ಸಾಹವನ್ನು ಮಾಡುತ್ತಾ ನೀವು ಇದರಲ್ಲಿ ಭಾಗಿಯಾಗಿರಿ. ನಾವೆಲ್ಲರೂ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. मैं हमारे सीनियर हेल्थ इंस्पेक्टर तुक्का रेड्डी साहब और सचिन साहब सुपरवाइज़र हमारे और सब ये सीएमसी का जो पूरा टीम है, ट्रैक्टर के ड्राइवर है, हमारे माँ साहब लोग हैं जो झाड़े हमारे साथ, और जॉन वेस्ली साहब जो हमारी दावत पर तशरीफ़ लाए, सबका मैं धन्यवाद बोलता हूँ. बहुत बहुत शुक्रिया आप लोगों का. सॉलिडरिटी, HRS और जमात इस्लामी हिंद सब की तरफ से बहुत बहुत धन्यवाद. थैंक यू वन एंड ऑल. शुक्रिया. मैं जो है सबसे आखिर में माफ़ी चाहता हूँ कि A1 टीवी जो कि हमारे इस पूरे मुहिम को कवरेज कर रही है, उनका बहुत शुक्रिया अदा करता हूँ, धन्यवाद बोलता हूँ कि A1 टीवी हमेशा हमारे साथ है. जमात इस्लामी हिंद के अध्यक्ष की हैसियत से मोहम्मद आसिमुद्दीन अख्तर आपके साथ हैं, और सॉलिडरिटी और हमारे दीगर HRS के मतीन साहब हैं. इन सबको जो है मैं धन्यवाद बोल रहा हूँ. पूरे वॉलंटियर्स यहाँ पे हैं, सबका बहुत बहुत शुक्रिया, धन्यवाद. थैंक यू. अल्हम्दुलिल्लाह रब्बिल आलमीन, अस्सलातु वस्सलामु अला रसूलिल करीम व आलिहि व अस्हाबिहि अजमईन. आज 5 जून को एनवायरमेंटल डे, माहौलियाती दिन का दिनाचरण करने जा रहे हैं हम यहाँ, और इसमें हम शुक्रगुज़ार हैं हमारे डिविजनल कंट्रोलर साहब कंगल साहब का कि वो हमारे इनविटेशन पर यहाँ वैसे तो चीफ गेस्ट तशरीफ़ लाए हैं. और मैं तमाम वॉलंटियर्स का भी मशकूर हूँ कि वो लोग आज इतनी सुबह यहाँ जमा हुए. दरअसल ये एक अवेयरनेस प्रोग्राम है जिसमें हम लोगों को बताना चाहते हैं कि सफाई जो है वो आधा ईमान है हमारा, तो मुस्लिम्स के लिए और नॉन मुस्लिम भाइयों के लिए भी ये बहुत अहम है कि शहर की सफाई का ख्याल रखें. अब आप देखते हैं हमारे जो CMC के भाई हैं, सुबह 5 बजे उठ कर के मेहनत करते हैं हर दिन और इतना सारा कचरा उठाते हैं. उनको हम धन्यवाद कहना चाहिए कि हमारे जो भाई हैं सुबह उठ कर के तकलीफ़ में, चाहे वो धूप हो, गर्मी हो, बारिश हो, वो अपना काम नहीं छोड़ते. लेकिन हम लोग जो है बड़ी बेदर्दी के साथ कचरा फेंकते चले जाते हैं. ये बड़ा ही जुल्म है उन लोगों पर जो ये काम कर रहे हैं. तो हमें इन चीज़ों की आदत बनानी चाहिए कि कचरा मुनासिब जगह पर डालना चाहिए. जहाँ आजकल कॉरपोरेशन की जानिब से डब्बे लगे हुए हैं, वेट वेस्ट और ड्राई वेस्ट दोनों के डब्बे लगे हुए हैं, उसमें बाज़ाब्ता ले आकर के फेंकना है. वरना अपनी गाड़ी में रखें या अपने पास रखें, बाद में उसको ले आकर के उसमें डिस्पोज करें. हर जगह जहाँ ठहरे वहाँ पर कचरा फेंका जा रहा है, ये बहुत ही गलत है. ये सिटीजन्स की रिस्पॉन्सिबिलिटी है. हम इसका अवेयरनेस क्रिएट करने के लिए आज फोल्डर्स भी बांट रहे हैं और हम खुद भी सफाई में आज अभियान कर रहे हैं. कल एक और प्रोग्राम होगा जिसमें हम प्लास्टिक फ्री वर्ल्ड के बारे में बताना चाह रहे हैं. हम प्लास्टिक फ्री रायचूर को प्लास्टिक फ्री बनाना चाहते हैं. इसके लिए एक रैली हम कल स्टेशन चौक से निकल करके अंबेडकर सर्कल तक आएगी. सुबह 8:30 बजे स्टेशन सर्कल से निकलेगी और अंबेडकर सर्कल पे ये ख़त्म होगी 1 घंटे बाद. और वहाँ जो है छोटे मोटे स्पीचेस होंगे. उसके बाद जो है उसमें सभी ऑर्गेनाइजेशन शिरकत करेंगे, जिसमें अपना वॉकिंग क्लब है, हमारे सूर्योदय वॉकिंग क्लब है, और हमारे नर्सिंग कॉलेज के बच्चे हैं और दीगर सिटीजन्स भी इसमें सब शरीक हो रहे हैं. तो मैं आप तमाम को धन्यवाद कह रहा हूँ और खुसूसन CMC के लोगों के लिए ताली बजाइए कि ये लोग जिस तरह काम करते हैं इनके लिए हम सैल्यूट करना चाहिए.
और मैं अपने सभी वॉलंटियर्स का भी शुक्रिया अदा करता हूँ, खुसूसन हमारे कनगल साहब का कि वो हमारे ये इस दावत पर यहाँ पर आए हैं। थैंक यू सो मच। ये जो मुहिम है माहौलियाती, इसमें हम मुख्तलिफ़ जगह झाड़ भी लगा रहे हैं, जैसे स्कूल्स हैं, कॉलेजेस हैं, मसाजिद के बाहर है, कॉलोनीज़ हैं, हर जगह हम झाड़ लगा रहे हैं। हमारा टारगेट बहुत बड़ा टारगेट है। आप तमाम से भी गुजारिश है कि इसमें हमारा ताउन करें। फॉरेस्ट डिपार्टमेंट का भी हमको कोऑपरेशन मिल रहा है, हम उनको भी ಥ್ಯಾಂಕ್ಸ್ बोल रहे हैं। ಥ್ಯಾಂಕ್ ಯು ಸೋ ಮಚ್। ಬಂಧುಗಳೇ, ಇವತ್ತು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನಾಗಿ ನಾವು ಆಚರಿಸುತ್ತಿದ್ದೇವೆ। ಈ ನಮ್ಮ ಸಣ್ಣ ಒಂದು ಕಾರ್ಯಕ್ರಮದಲ್ಲಿ ನಗರದ ಸಾರಿಗೆ ಸಂಸ್ಥೆಯ ಮುಖ್ಯಸ್ಥರಾದ ಇಮಾಮ್ ಕಂದಕಲ್ ಸಾಬ್ ಅವರು ಭಾಗಿಯಾಗಿದ್ದಾರೆ। ನಾವು ಸಾಲಿಡರಿಟಿ ಯೂತ್ ಮೂವ್ಮೆಂಟ್ನಿಂದ ಹಾಗೂ ಜಮಾತ್ ಇಸ್ಲಾಮಿ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ। ಅದೇ ರೀತಿ ಸಾರಿಗೆ ಸಂಸ್ಥೆಯ ಮುಖ್ಯಸ್ಥರಾದ ರಾಮಣ್ಣ ಸರ್ ಅವರಿಗೂ ನಾವು ಇದೇ ಸ್ವಾಗತವನ್ನು ಕೋರುತ್ತೇವೆ। ಅದೇ ರೀತಿ ನಗರಸಭೆಯ ಮುಖ್ಯಸ್ಥರಾದಂತಹ ಬಂದಿದ್ದಾರೆ, ಅವ್ರಿಗೂ ನಾವು ಸಾಲಿಡರಿಟಿ ಮತ್ತು ಜಮಾತ್ ಇಸ್ಲಾಮಿ ವತಿಯಿಂದ ನಾವು ಸ್ವಾಗತವನ್ನು ಕೋರುತ್ತೇವೆ। ಬಂಧುಗಳೇ, ಇವತ್ತಿನ ವಿಶೇಷತೆ ಏನು ಅಂತಂದರೆ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಮ್ಮ ನಗರ, ನಮ್ಮ ಸುತ್ತಮುತ್ತ ಪರಿಸರ ಇರುವುದನ್ನು ನಾವೆಲ್ಲ ನೋಡುತ್ತಿದ್ದೇವೆ। ಅದಕ್ಕೆ ಕಾರಣ ನಾವು ಇವತ್ತು ವಿಶ್ವಸಂಸ್ಥೆ 1972-73ರಲ್ಲಿ ಅಂಗೀಕರಿಸಿತು। ಇದನ್ನು 1974ರಲ್ಲಿ ವಿಶ್ವಸಂಸ್ಥೆಯು ಇದನ್ನು ಮಾಡಿ ಅಂತ ಹೇಳಿತ್ತು। ಆ ಕಾರಣದಿಂದ ನಾವು ಇವತ್ತು ಪರಿಸರ ಮಾಲಿನ್ಯ ಆಗುವುದು ತಮ್ಮೆಲ್ಲರಿಗೆ ಗೊತ್ತಿರುವಂತಹ ವಿಷಯ। ಅದಕ್ಕೆ ವಿಶ್ವಸಂಸ್ಥೆಯ ಅಂಗವಾಗಿ ಇವತ್ತು ನಮ್ಮ ರಾಯಚೂರು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ನಮಗೆ ಪರಿಸರದ ಒಂದು ಜನರಲ್ಲಿ ಜಾಗೃತಿ ಮೂಡಿಸುವುದಕ್ಕಾಗಿ ನಾವೆಲ್ಲರೂ ಇಲ್ಲಿ ಭಾಗಿಯಾಗಿದ್ದೇವೆ। ಬಂಧುಗಳೇ, ಅದೇ ರೀತಿ ಇವತ್ತಿನ ದಿನ ಈ 21ನೇ ಶತಮಾನದಲ್ಲಿ ಪರಿಸರವು ಹದಗೆಟ್ಟುತ್ತಿದೆ। ತಮಗೆಲ್ಲರಿಗೂ ಗೊತ್ತು, ಮಣ್ಣು ಮಾಲಿನ್ಯ, ಗಾಳಿ ಮಾಲಿನ್ಯ, ಅದೇ ರೀತಿ ಎಲ್ಲ ರೀತಿಯ ಸ್ವಚ್ಛತೆ ಕಾರ್ಯಕ್ರಮವನ್ನು ಜಮಾತ್ ಇಸ್ಲಾಮಿ ಹಿಂದ್ ಮತ್ತು ಸಾಲಿಡರಿ ಯೂತ್ ಮೂವ್ಮೆಂಟಿನ ಎಲ್ಲ ಸದಸ್ಯರು, ವ್ಯಾಲಂಟಿಯರ್ಸರು ಇವತ್ತು ಪಣ ತೊಟ್ಟಿದ್ದಾರೆ। ನಮ್ಮ ಒಂದು ಅಭಿಯಾನ ಇದೆ, 5ರಿಂದ 15ವರೆಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ। ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಬೇಕು। ಅದೇ ರೀತಿ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಹಿರಿಯರಿಗೆ ಈ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಒಂದು ಕಾರ್ಯಕ್ರಮ ಇದಾಗಿದೆ। ಅದೇ ರೀತಿ ಎಲ್ಲರೂ ನಮ್ಮನ್ನು ಸಹಕರಿಸಬೇಕು। ಅದೇ ರೀತಿ ಇಂದಿನ ದಿನ ಈ 21ನೇ ಶತಮಾನದಲ್ಲಿ ಗಾಳಿ ಮಾಲಿನ್ಯ ಆಗ್ತಿರುವುದು ತಮ್ಮೆಲ್ಲರಿಗೂ ಗೊತ್ತು, ಮಣ್ಣು ಮಾಲಿನ್ಯ ಆಗ್ತಿರುವುದು ತಮಗೆಲ್ಲರಿಗೂ ಗೊತ್ತು। ಇವತ್ತಿನ ದಿನ ಎಲ್ಲ ಜನರಿಗೆ, ಎಲ್ಲ ವರ್ಗದವರಿಗೆ ಪರಿಸರದ ಒಂದು ಎಚ್ಚರಗೊಳಿಸುವುದು ಎಂದು ನಾವು ಕಾಣುತ್ತೇವೆ। ಬಂಧುಗಳೇ, ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ। ಅದೇ ರೀತಿ ನಮ್ಮ ಸಾರಿಗೆ ಸಂಸ್ಥೆಯ ಮುಖ್ಯಸ್ಥರಾದ ಇಮಾಮ್ ಕಂದಕಲ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕೆಂದು ಅವರಲ್ಲಿ ವಿನಂತಿ। ಇಂದು ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಜಮಾತೆ ಇಸ್ಲಾಮಿಕ್ ಹಿಂದ್ ರಾಯಚೂರು ಇವರ ಪರವಾಗಿ ಹಮ್ಮಿಕೊಂಡಂಥ ಈ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ। ಯಾಕೆಂದರೆ ಪರಿಸರದ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ। ನಾವು ಎಂಥ ಸ್ಥಿತಿಯಲ್ಲಿ ಈ ಪರಿಸರವನ್ನು ನಾವು ಪಡೆದಿದ್ದೀವೋ ಮುಂದಿನ ಜನಾಂಗಕ್ಕೆ ಅದಕ್ಕಿಂತ ಉತ್ತಮ ಸ್ಥಿತಿಯಲ್ಲಿ ಕೊಡುವಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ। ಕೈಗಾರಿಕೀಕರಣದಿಂದಾಗಿ, ಔದ್ಯೋಗೀಕರಣದಿಂದಾಗಿ ನಮ್ಮಲ್ಲೇನಿದೆ ಪರಿಸರ ಮಾಲಿನ್ಯ ಮೊದಲಿಗಿಂತ ತುಂಬ ಜಾಸ್ತಿ ಆಗ್ತಾಯಿದೆ। ವಾಯು ಮಾಲಿನ್ಯ ಆಗ್ತಾಯಿದೆ, ಆದಮೇಲೆ ಜಲ ಮಾಲಿನ್ಯ ಆಗ್ತಾಯಿದೆ, ಮಣ್ಣು ಮಾಲಿನ್ಯ ಆಗ್ತಾಯಿದೆ। ಈಗಾಗಲೇ ಬಹಳಷ್ಟು ಮಾಲಿನ್ಯ ಆಗಿದೆ। ಇದನ್ನು ನಾವು ತಡೆಯದೇ ಹೋದರೆ, ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡು ಅದನ್ನು ತಡೆಯದೇ ಹೋದರೆ ಮುಂದಿನ ದಿನಗಳು ತುಂಬ ಭೀಕರ ಅಂಥೇಳಿ ನಾವು ಹೇಳ್ಬೋದು। ಈಗ ಏನಿದೆ ಎಲ್ಲ ವಿಷಯಗಳು ಸಹಿತ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾರೆ। ಪ್ಲಾಸ್ಟಿಕ್ನ ಸಣ್ಣ ಸಣ್ಣ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದಾವೆಲ್ಲ, ಅವು ಬಾಡಿನಲ್ಲಿ ಹೋಗಿ ಹಾರ್ಟ್ ಬ್ಲಾಕ್ ಮಾಡೋದು, ಸ್ಟ್ರೋಕ್ ಆಗುವಂಥದ್ದು ಮತ್ತು ಕ್ಯಾನ್ಸರ್ ಉತ್ಪಾದನೆ ಮಾಡುವಂಥ ಪ್ರಕರಣಗಳನ್ನು ನಾವು ಕೇಳ್ತಾ ಇದ್ದೀವಿ। ಅದಕ್ಕೆ ಪರಿಸರದ ಸಂರಕ್ಷಣೆ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ। ಈ ದಿಸೆಯಲ್ಲಿ ನಾವು ಕಲ್ಯಾಣ ಕರ್ನಾಟಕ ಸಂಸ್ಥೆಯಲ್ಲಿ ಯಾವ ವಾಹನಗಳು ಹೆಚ್ಚಿಗೆ ಹೊಗೆ ಸೂಸ್ತಾ ಇದ್ದಾವೋ ಅಂಥವುಗಳನ್ನು ಗುರುತಿಸಿ ಅದರಲ್ಲಿರುವಂಥ ದೋಷಗಳನ್ನು ಕೂಡಲೇ ನಾವು ನಿವಾರಣೆ ಮಾಡುವುದರ ಮೂಲಕ ಪರಿಸರ ಮಾಲಿನ್ಯ ಆಗಲಾರ್ದಂಗೆ ನೋಡ್ತಾ ಇದ್ದೀವಿ। ಈಗ ಹೇಳಿದ್ರು ಇವರು, ಅದೇ ರೀತಿಯಾಗಿ ನಾವು ಎಲ್ಲೆಲ್ಲಿ ನಮ್ಮ ಜಾಗ ಖಾಲಿ ಇದೆ ಅಂಥ ಸ್ಥಳಗಳಲ್ಲಿ ಸಸಿ ನೆಡುವುದರ ಮೂಲಕ ಹಸಿರೀಕರಣ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಸಹಿತ ಹಾಕ್ಕೊಂಡಿದ್ದೀವಿ। ಇಂಥ ಒಂದು, ಯಾಕಂದರೆ ಈಗ
ಭಾಳಷ್ಟು ಜನರಿಗೆ ಇದು ಪರ್ಯಾವರಣದ ಯಾವ ರೀತಿ ನಾಶ ಆಗ್ತಾ ಇದೆ, ಯಾವ ರೀತಿ ಅದು ಮಲಿನ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಜನರಿಗೆ ಪ್ರಜ್ಞೆ ಇಲ್ಲ. ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಪ್ರತಿಯೊಬ್ಬರಲ್ಲೂ ನಾವು ಜಾಗೃತಿಯನ್ನು ಮೂಡಿಸುವುದರ ಮೂಲಕ ನಮ್ಮ ಪರಿಸರವನ್ನು ತುಂಬ ಚೆನ್ನಾಗಿಟ್ಟುಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಇದು ಎಲ್ಲ ಒಬ್ಬ ನಾಗರಿಕರ ಜವಾಬ್ದಾರಿಯೂ ಹೌದು. ಇಂಥ ಒಂದು ಕಾರ್ಯಕ್ರಮನ ಇವರು ಹಮ್ಮಿಕೊಂಡಿರೋದು ಜಮಾತೆ ಇಸ್ಲಾಮಿಕ್ ಹಿಂದವರು ಬಹಳ ಒಂದು ಸ್ತುತ್ಯರಾದಂಥ ಕೆಲಸ. ಈ ಕೆಲಸನ ಅವರು ಮುಂದುವರಿಲಿ, ಇದರಿಂದ ಜಾಗೃತಿ ಜನರಲ್ಲಿ ಉಂಟಾಗಿ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಆಶಯದೊಂದಿಗೆ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಂದಕಲ್ ಸಾಬರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಒಂದು ಈ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಹಿರಿಯ ಹೋರಾಟಗಾರರಾದಂತಹ ಏಮ್ಸ್ ಹೋರಾಟಗಾರರಾದಂತಹ ಜಾನ್ ವೆಸ್ಲಿ ಸರ್ ಅವರು ಭಾಗಿಯಾಗಿದ್ದಾರೆ. ನಮ್ಮ ಎಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ನಮ್ಮನ್ನು ಉದ್ದೇಶಿಸಿ ಹಿರಿಯ ಹೋರಾಟಗಾರರಾದಂತಹ ಜಾನ್ ವೆಸ್ಲಿ ಸರ್ ಅವರು ಒಂದೆರಡು ಮಾತನಾಡಬೇಕೆಂದು ಅವರಲ್ಲಿ ವಿನಂತಿ. ಇಲ್ಲಿ ನೆರೆದಿರ್ತಕ್ಕಂಥ ಸರ್ವ ಪರಿಸರ ಪ್ರೇಮಿಗಳೇ, ತಮ್ಮೆಲ್ಲರಿಗೂ ಶುಭೋದಯಗಳು. ಈ ಒಂದು ರಾಷ್ಟ್ರೀಯ ಪರಿಸರ ದಿನಾಚರಣೆ ನಿಜವಾಗಲೂ ನಾವು ಹಿಂದಿನ ದಿನಮಾನಗಳನ್ನು ಯೋಚನೆ ಮಾಡಿದಾಗ ಸೃಷ್ಟಿಗೆ ಅನುಗುಣವಾಗಿ ಮನುಷ್ಯರು, ಪ್ರಾಣಿಗಳು, ಈ ವಿಶ್ವದಲ್ಲಿ ಬೆಳೀತಕ್ಕಂಥ ಎಲ್ಲ ಜೀವರಾಶಿಗಳು ಸಮೃದ್ಧಿಯಾದ ರೀತಿಯಲ್ಲಿ ಈ ಪರಿಸರದ ಅರಿವಿಲ್ಲದೆ ಅದರಲ್ಲೇ ಮಿಲನವಾಗಿ ಬದುಕ್ತಕ್ಕಂಥ ಸನ್ನಿವೇಶ ಹೊಂದಿತ್ತು. ಈಗ ಈ ಪರಿಸರದ ಬಗ್ಗೆ ನಾವೆಲ್ಲರೂ ಕಾಳಜಿ ವಹಿಸ್ತಕ್ಕಂಥ ಒಂದು ದಿನಮಾನ ಬಂದಿರತಕ್ಕಂಥದ್ದು ದುಃಖಕರವಾದದ್ದು ಮತ್ತು ದುರಂತಕರವಾದದ್ದು ಅಂಥೇಳಿ ನಾನು ಭಾವಿಸ್ತೀನಿ. ನಾವು ಪರಿಸರದಲ್ಲಿ ಈ ನಿಜವಾಗಿ ಹೇಳ್ತೀನಿ, ನಾವು ಒಕ್ಕಲ್ತನದ ಮನೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ನಾವು ಹೊಲಗಳಿಗೆ ಹೋಗುವಾಗ ಮಳೆ ಬಂದು ಈ ನೀರು ತೆಗ್ಗು ಪ್ರದೇಶದಲ್ಲಿ ನಿಂತಿರ್ತದಲ್ಲ, ಅಂಥ ನೀರಿನಲ್ಲಿ ಎತ್ತುಗಳು ಒಂದು ಕಡೆ ನೀರು ಕುಡಿದ್ರೆ ನಾವು ಸಹಿತ ಊಟ ಮಾಡಿ ಅದೇ ನೀರು ಕುಡಿತಿದ್ವಿ. ಅಲ್ಲಿ ಯಾವ ವ್ಯತ್ಯಾಸ ಆಗ್ತಿರಲಿಲ್ಲ, ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರ್ತಿರಲಿಲ್ಲ. ಆದರೆ ಇವತ್ತಿನ ದಿನ ಪ್ರತಿಯೊಂದು ಕೆಲಸಗಾರನ ಸಹಿತ ಬಾಟ್ಲ್ ನೀರು ಹಿಡ್ಕೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅದಕ್ಕೆ ಕಾರಣ ಈ ಬೆಳೀತಕ್ಕಂಥ ಒಂದು ಜಾಗತಿಕ ಒಂದು ಅಭಿವೃದ್ಧಿಯ ಕಾರ್ಯಗಳು ಅಂಥೇಳಿ ನಾವು ಭಾವಿಸ್ಬೋದು. ಅಥವಾ ಅತಿಯಾದ ನಮ್ಮ ದುರಾಶೆ ಈ ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಬೀರಿದೆ. ಆ ಕಾರಣಕ್ಕಾಗಿ ಇವತ್ತು ಎಲ್ಲಿ ನಾವು ನೀರು ಕುಡಿಯಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿ ನಾವು ಉಸಿರಾಟ ಆಡಲಿಕ್ಕೂ ಸಾಧ್ಯ ಇರಲಾರ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನು ನಾವು ಜಾಗೃತಿಗೊಂಡು ಈಗಾದರೂ ಎಚ್ಚರಗೊಂಡು ಅದರ ಬಗ್ಗೆ ನಾವು ಪರಿವರ್ತನೆ ಮಾಡ್ತಕ್ಕಂಥ ನಿಯಮಾವಳಿಗಳನ್ನು ನಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಳ್ಳದೆ ಹೋಗಿದ್ದೇ ಆದರೆ ಅದು ನಮಗೆ ನಾವೇ ಒಂದು ವಿಷವನ್ನು ಉಣಿಸಿಕೊಂಡಂಗೆ ಆಗ್ತದೆ. ಮತ್ತು ನಾವು ನೋಡ್ತೀನಿ, ಈ ಕಾರ್ಖಾನೆಗಳು, ಇವು ಇಂಡಸ್ಟ್ರಿಗಳು ಹೆಚ್ಚಾಗಿ ಆಗಿರೋದರಿಂದ ಅವರ ಮಾಲಿನ್ಯವನ್ನೆಲ್ಲ ನದಿಗಳಲ್ಲಿ ಸಹಿತ ಬಿಡ್ತಾ ಇದ್ದಾರೆ. ನಮ್ಮ ಕೃಷ್ಣಾ ನದಿ, ತುಂಗಭದ್ರಾ ನದಿ ಇವತ್ತು ಸ್ನಾನ ಮಾಡಲಿಕ್ಕೂ ಸಹಿತ ಯೋಗ್ಯವಿರಲಾರ್ದಷ್ಟು ಕೆಟ್ಟು ಹೋಗಿದೆ. ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸ್ತಕ್ಕಂಥದ್ದು ಸರ್ಕಾರ ಅದರ ಬಗ್ಗೆ ಎಚ್ಚೆತ್ತುಕೊಂಡು ಮಾಲಿನ್ಯ ನಿಯಂತ್ರಣ ಮಾಡಬೇಕಾದ ಅವಶ್ಯಕತೆ ಇದಿದೆ. ಆ ಒಂದು ಕಾರಣಕ್ಕಾಗಿ ನಾವೆಲ್ಲರೂ ಧ್ವನಿ ಎತ್ತಬೇಕಾದ ಅವಶ್ಯಕತೆಯೂ ಇವತ್ತು ಇದೆ. ನಾವು ಕೇವಲ ಗಿಡ ನೆಡ್ತೀವಿ, ಅರಣ್ಯ ಬೆಳೆಸ್ಬೇಕಂತೀವಿ, ಪ್ರಾಣಿ ಸಂತುಲನ ಹೆಚ್ಚಾಗಬೇಕು ಅಂತೇಳಿ ನಾವು ಆಸೆ ಪಡ್ತೀವಿ. ಈ ಒಂದು ಪ್ರಾಕೃತಿಕವಾದ ನಿಯಮಾವಳಿಗೆ ವಿರುದ್ಧವಾಗಿ ನಮ್ಮನ್ನು ನಾವು ಅಭಿವೃದ್ಧಿ ಪಡಿಸ್ಕೊಳ್ತೀವಿ ಅಂಥೇಳಿ ಏನು ಮಾಡೋಕತ್ತೀವಲ್ಲ, ಈ ಮಲೆನಾಡಿನಲ್ಲಿ ನಾವು ಸಾಕಷ್ಟು ಅರಣ್ಯದ ಗಿಡಗಳನ್ನು ಕಡಿತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿದ್ದದ್ದು ಮತ್ತು ಈ ರೋಡು ಅಗಲೀಕರಣದಲ್ಲಿ ಸಾಕಷ್ಟು ಗಿಡಗಳನ್ನು ಕಡಿತಕ್ಕಂಥದ್ದು, ಎಷ್ಟೆಲ್ಲ ನಾವು ಅನಾಹುತಗಳನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಅದು ಹೇಳಲಿಕ್ಕೆ ಸಾಧ್ಯವಿರಲಾರ್ದಷ್ಟು. ಪರಿಸರ ಪ್ರೇಮಿಗಳು ಇವತ್ತು ಅದರ ಬಗ್ಗೆ ವಿರುದ್ಧವಾಗಿ ದಂಗೆ ಎದ್ದಿದ್ದಾರೆ. ಅದೆಲ್ಲವೂ ನಾಮಾವಶೇಷವಾಗಿದೆ. ನಾವು ಮಲೆನಾಡು ಪ್ರದೇಶದಲ್ಲಿ, ಈ ಶಿವಮೊಗ್ಗ ಪ್ರದೇಶದಲ್ಲಿ ಹೋದಾಗ ಅಲ್ಲಿ ನಮ್ಮ ಜನಸಂಗ್ರಾಮ ಪರಿಷತ್ ಕಡೆಯಿಂದ ನಾವು ಕೆಲಸ ಮಾಡುವಾಗ ಅರಣ್ಯವನ್ನು ಕಡಿದು ಅಲ್ಲಿ ಒಕ್ಕಲ್ತನ ಮಾಡ್ತಕ್ಕಂಥ ರೀತಿಯಲ್ಲಿ 2,76,000 ಎಕರೆ ಅತಿಕ್ರಮಣ ಮಾಡಿ ಅರಣ್ಯವನ್ನು ಕಡಿದು ಬಿಟ್ಟಿದ್ದರು. ಅದರ ಬಗ್ಗೆ ನಾವು ನಮ್ಮ ಜನಸಂಗ್ರಾಮದ ಕಡೆ ಪರಿಷತ್ತಿನ ಕಡೆಯಿಂದ ಕೇಸ್ ಹಾಕಿ ಸುಪ್ರೀಂ ಕೋರ್ಟ್ನಲ್ಲಿ ಗೆದ್ದು ಆ 2,76,000 ಎಕರೆ ಮರಳಿ ಅರಣ್ಯಕ್ಕೆ ಅದು ಪಾಣಿ ನಕಲಿನಲ್ಲಿ ತಿದ್ದುಪಡಿ ಮಾಡಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಒಂದು ಮಾದರಿಯಾಗಿದೆ. ಈ ರೀತಿಯಾಗಿ ಆಗ್ತಕ್ಕಂಥ ಕೇಡುಗಳನ್ನು ಸಹಿತ ನಾವು ತಡೆಗಟ್ಟಬೇಕಾದ ಅವಶ್ಯಕತೆ ಇದೆ. ಈ ಪಟ್ಟಣಗಳ ಅಭಿವೃದ್ಧಿಯಲ್ಲಿ ನಾವು ಈಗ ಇಲ್ಲಿ ನಾವು ನೆರೆದಿರ್ತಕ್ಕಂಥವ್ರು ನೋಡುವಾಗ
ಈ ಪ್ಲಾಸ್ಟಿಕ್ ಪ್ರಭಾವ ಜಾಸ್ತಿ ಆಗಿದೆ. ಆ ಪ್ಲಾಸ್ಟಿಕ್ ಪ್ರಭಾವದಿಂದ ಎಲ್ಲ ಕಡೆಗೆ ಮಾಲಿನ್ಯ. ನಾವು ಪ್ಲಾಸ್ಟಿಕ್ ಇಲ್ಲದೇ ಜೀವಮಾನನೇ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಬಂದಿದ್ದೇವೆ. ಎಲ್ಲರೂ ದಯಮಾಡಿ ನಾವು ಮಾರ್ಕೆಟ್ಗೆ ಹೋಗುವಾಗ ನಾವೆಲ್ಲ ಮೊದಲು ಈ ಚೀಲಗಳು ಹಿಡ್ಕೊಂಡು ಹೋಗ್ತಿದ್ವಿ ಅಥವಾ ನ್ಯೂಸ್ ಪೇಪರ್ನಲ್ಲಿ ಸುತ್ತಿ ಪ್ಯಾಕ್ ಮಾಡಿ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಆವಾಗಿತ್ತು. ಅದನ್ನು ಮತ್ತೊಂದು ಸಾಲ ನಾವು ಈ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡ್ತಕ್ಕಂಥ ರೀತಿಯಲ್ಲಿ ಸಹಿತ ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ. ನಮ್ಮಲ್ಲಿ ನಾವೇ ಪರಿವರ್ತನೆ ಮಾಡಿಕೊಂಡು ಪರಿಸರದ ಕಾಳಜಿ ವಹಿಸ್ತಕ್ಕಂಥದ್ದು. ನಾವು ಇವತ್ತು ಈ ಬಸ್ ಸ್ಟ್ಯಾಂಡಿನ ಮೂಲೆಯಲ್ಲಿ ನಿಂತ್ಕೊಂಡು ಮಾತಾಡಬೇಕಾದ ಅವಶ್ಯಕತೆ ಏನೆಂದರೆ ಜನಜಾಗೃತಿ ಮಾಡಬೇಕಾಗಿದೆ. ಅಂದರೆ ಜನರು ನಾವು ಪರಿಸರಕ್ಕೆ ವಿರೋಧವಾದ ನಿಯಮಾವಳಿಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೇವೆ, ನಮಗರಿವಿರಲಾರದೆ ಆ ಒಂದು ರೀತಿಯನ್ನು ಪರಿವರ್ತನೆ ಮಾಡಿಕೊಂಡು ಪರಿಸರಕ್ಕೆ ಯೋಗ್ಯವಾದ ರೀತಿಯಲ್ಲಿ ನಮ್ಮ ಜೀವಮಾನಗಳನ್ನು ಸಾಗಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಳ್ಬೇಕಾದ ಅವಶ್ಯಕತೆಯೂ ಇಲ್ಲಿದೆ. ಎಲ್ಲರೂ ನಾವು ಪರಿಸರದ ಪ್ರೇಮಿಗಳಾಗಿ ಎಲ್ಲರೂ ನಾವು ಮನೆಗೆ ಒಂದು ಗಿಡ ಹಾಕೋದಾಗಲಿ ಅಥವಾ ಮನೆಯಲ್ಲಿ ಸಹಿತ ನಾವು ಪ್ಲಾಸ್ಟಿಕ್ಗಳನ್ನು ಬಳಸದೇ ಇರುವಂಥ ರೀತಿಯಲ್ಲಿ ಆಗಲಿ ಅಥವಾ ಯಾವುದೇ ಮಾಲಿನ್ಯಕರವಾದ ವಸ್ತುಗಳು ಬಂದಾಗ ಒಂದು ಜಾಗೃತಿಯಿಂದ ಅದನ್ನು ಬೇರ್ಪಡಿಸಿ ನಾವು ಮುನ್ಸಿಪಾಲ್ಟಿಯವರಿಗೆ ಕಾರ್ಪೊರೇಷನವ್ರು ಬಂದಾಗ ಅಲ್ಲಿ ಕೊಡ್ತಕ್ಕಂಥ ನಿಯಮಾವಳಿಗಳನ್ನು ನಮ್ಮಲ್ಲಿ ನಾವು ರೂಢಿಸ್ಕೊಂಡಿದ್ದೆ. ಆದರೆ ಸ್ವಲ್ಪ ಪರಿಸರದ ಮೇಲೆ ನಾವು ಕಾಳಜಿ ವಹಿಸಿದಂಗೆ ಆಗ್ತದೆ. ಪರಿಸರ ಪ್ರೇಮಿಗಳಾಗಿ ನಮ್ಮನ್ನು ನಾವು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂದೆ ನನ್ನನ್ನು ನಾನು ಸಹಿತ ಆ ವಿಷಯಕ್ಕೆ ಅಳವಡಿಸಿಕೊಂಡು ತಮ್ಮರಲ್ಲಿ ವಿನಂತಿಸಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪ್ಲಾಸ್ಟಿಕ್ ಬಳಕೆ ಕಠಿಣವಾಗಿ ಕೇಂದ್ರ ಸರ್ಕಾರ ಇದನ್ನು ನಿಷೇಧಿಸಬೇಕು ಎಂದು ಹಾಗೂ ನದಿಗಳ ಮಾಲಿನ್ಯ ಆಗ್ತಿದೆ, ಇದನ್ನು ಹಿರಿಯ ನಾಗರಿಕರಾದಂತಹ ಜಾನ್ ವೆಸ್ಲಿ ಸರ್ ಅವರು ವಿಸ್ತಾರವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದರ ಮೇಲೆ ನಾವೆಲ್ಲರೂ ಅದ್ರ ಮೇಲೆ ಬಳಕೆ ಮಾಡೋಣ. ಅದೇ ರೀತಿ मैं सबको थैंक्स बोल रहा हूँ, पूरे CMC के लोगों को, वॉलंटियर्स को, हमारे चीफ गेस्ट को, साहब को, सबको जो है बहुत बहुत थैंक्स. अभी हम यहाँ से शुरू कर रहे हैं, ऐसे ही जाएंगे अंदर, थोड़ा बहुत सफाई करेंगे, लोगों को जागरूकता करने की कोशिश करेंगे. पैम्फलेट्स दे रहे हैं. कल प्लास्टिक फ्री सिटी बनाने के लिए कल एक रैली है. 8:30 बजे हम लोग स्टेशन चौक से निकलेंगे, अंबेडकर सर्कल को आएंगे. इसमें 200-250 आदमी रहेंगे. तो आप सबसे भी गुजारिश है कि उसमें कल तशरीफ़ लाइए ठीक 8:30 बजे. और प्लांटेशन का भी ड्राइव चल रहा है हमारा एनवायरमेंटल डे के हिसाब से. हर जगह प्लांटेशन भी कर रहे हैं हम लोग. ओके सर, थैंक यू सो मच. सबको थैंक्स, बहुत बहुत धन्यवाद. थैंक यू. अस्सलाम वालेकुम रहमतुल्लाहि व बरकातहू. सब तारीफ़ अल्लाह ताला की है और रब्बुल इज़्ज़त की है. आज एनवायरनमेंट डे पर जमाते इस्लामी हिंद कर्नाटक की जानिब कर्नाटक से पूरे कर्नाटक के अंदर एक एनवायरनमेंट डे जो मनाया जा रहा है, ये काबिल तारीफ़ है. क्योंकि आज के दौर में जो पोल्यूशन बढ़ रहा है, इस पोल्यूशन से लोग कितने प्रॉब्लम से उनको जो डिसीज़ेस आ रहे हैं, वो हम डॉक्टरों के मैं बोलना चाहता हूँ कि हमारा जो अल्लाह ताला ने जो ऑक्सीजन नेचुरल ऑक्सीजन रखा है, हम उसका शुक्र अदा नहीं करते. आइए हॉस्पिटल के अंदर देखिए, 1 घंटे को जो है 200 रुपये चार्ज करते हैं ऑक्सीजन का. तो अल्लाह ताला ने इतनी अच्छी नेमत दिया है. तो हम लोग इस रायचूर शहर के अंदर जो जमात इस्लामी हिंद रायचूर जो एक कदम बढ़ाए हैं कि हम लोग सब साथ दें कि हर तरफ साफ़ सफाई का ख्याल करें और झाड़ों की तरफ हम ज़्यादा तवज्जो दें. और रायचूर को पूरा क्लीन, जो प्लास्टिक के बारे में भी एक प्लास्टिक से हमारे कितने प्रॉब्लम्स आते हैं, हम उस तरफ ख्याल नहीं करते. आज चाय भी पीना है तो हम प्लास्टिक के कवर में चाय पीना है. इससे कैसे कैसे डिसीज़ेस आते हैं कि कैंसर सर की बीमारियां भी प्लास्टिक की वजह से आते हैं. तो इस तरफ ज़्यादा तवज्जो दे बोलकर मैं जमात इस्लामी हिंद ऑर्गेनाइजेशन का मेरे मुकामी हमें आसिमुद्दीन अख्तर साहब और अबरार साहब, शाहिद साहब, पूरी टीम हमारे जावेद मनियार साहब सभी का की तरफ से आज एक मुहिम छेड़ी जा रही है जिसमें प्लास्टिक को रोका जा रहा है. आइए आसिमुद्दीन अख्तर साहब से बात करते हैं. आसिमुद्दीन अख्तर साहब, आज का माहौल ऐसा है, प्लास्टिक के बगैर ये दुनिया का तस्वुर नहीं किया जा सकता, इसके बारे में क्या कहते हैं? बिल्कुल आपने सही कहा कि मॉडर्न वर्ल्ड है और प्लास्टिक के बिना तस्वुर नहीं किया जा सकता, इससे हम एग्री करते हैं. लेकिन वहीं प्लास्टिक कितना ख़तरनाक है ये हम सबको भी मालूम है कि माहौलियात पर कितना बुरा असर डाल रहा है. इट डैमेजेस द होल एनवायरनमेंट. आपको पता है इसके ज़रिए से बहुत सारे नुकसानात हो रहे हैं. और रिवर्स में, समंदरों में जो एनिमल्स बसते हैं उनके लिए बड़ा ख़तरनाक है.
तो और यहाँ जो शहरियान रायचूर बस रहे हैं उनके लिए भी एक बहुत ख़तरनाक चीज़ है प्लास्टिक, और ये डिस्पोज़ नहीं की जा सकती। आपको पता है कि एक फॉर्म में आने के बाद फिर वो दूसरे फॉर्म ले सकती है, लेकिन डिस्पोज़ नहीं होती। जिस तरह पेपर बनने के बाद पेपर को दफना दिया जाए वो ख़त्म हो जाएगा, लेकिन आपको पता है कि प्लास्टिक एक बार बन गई उसके बाद में इसको दूसरे फॉर्म में लाया जा सकता है, वरना वो प्लास्टिक ही रहेगा। अच्छा, इसको कितने माइक्रो तक इस्तेमाल करना है, इसकी मोटाई प्लास्टिक? वो हमें उसका अंदाज़ा नहीं है, इंशाल्लाह मैं उसका एक्सपर्ट भी नहीं हूँ, वो पता किया जा सकता है। लेकिन जहाँ तक हमारा अंदाज़ा है, ये जो डिस्पोजेबल बैग्स हैं ये काफ़ी कम माइक्रोन के होते हैं, और इसी तरह जो पानी की बॉटल्स हैं, मिनरल बॉटल्स जो अक्सर हम लोग पानी के लिए इस्तेमाल कर रहे हैं, उसकी भी जो थिकनेस है वो भी काफ़ी ख़तरनाक है। ये इस्तेमाल नहीं करनी चाहिए जहाँ तक हो सके। जैसा कि हमने देखा इससे पहले कि जब प्लास्टिक के बैग्स बैन हुए तो हमने जो है दीगर चीज़ों का सहारा लिया, जैसे कि कपड़े के बैग्स हमने इस्तेमाल किए, पेपर बैग्स इस्तेमाल किए। आज भी कई एक कंपनियां पेपर बैग्स पर आ गई हैं माशाल्लाह से। तो हमें भी चाहिए कि इस तरह पेपर बैग्स का इस्तेमाल करें ताकि जो है एनवायरनमेंट को बचाया जा सके। देखिए, असल मकसद ये है कि ये 5 जून एनवायरनमेंटल डे था इंटरनेशनल लेवल पर, हर जगह इसको मनाया गया और हिंदुस्तान की सतह पर भी इसको काफ़ी अहमियत दी जा रही है। तो हम जमात इस्लामी हिंद की हैसियत से ये काम कर रहे हैं कि लोगों के अंदर अवेयरनेस क्रिएट करें कि भाई प्लास्टिक ख़तरनाक है, हानिकारक है, इसके नुकसानात बहुत हैं, ये हम करना चाह रहे हैं। ये प्लास्टिक मुक्त अभियान इससे पहले चलाया गया। अच्छा, आसिमुद्दीन अख्तर साहब, ये दुकानों को रोकने के बजाय छोटे सेल्समैनों को या रिटेल जो भी कर रहे हैं, अगर बड़े कंपनियों को रोका गया प्लास्टिक की थैली बनाने से, वो हमारे इस वक्त एजेंडे में तो है नहीं, और यहाँ ऐसी कोई फैक्ट्री हमारे इल्म में भी नहीं है जो इस तरह प्लास्टिक के बैग्स वगैरह बना रही हो। अगर हमें मालूम पड़े तो हम जाकर के उनसे भी रिक्वेस्ट करेंगे। अलबत्ता अब हम अपने सिटीजन्स लेवल पर अवेयरनेस क्रिएट करना चाह रहे हैं कि कम से कम इस्तेमाल करें और जितना मुमकिन हो प्लास्टिक को अवॉइड करने की कोशिश करें। ये हमारी अब इस पर छोटे दुकानदार परेशान हो जाते हैं, इसमें म्यूनसिपालिटी वाले आएंगे, सब सामान उठा के ले जाएंगे इनका। हम छोटे दुकानदारों से भी गुजारिश कर रहे हैं कि अगर पेपर बैग्स आप इस्तेमाल कर सकते हैं, कॉटन बैग्स इस्तेमाल कर सकते हैं तो बड़ी अच्छी बात है, प्लास्टिक मुक्त हो जाएगा। कोशिश करें। अगर ये सीधा कंपनियों से रोका जाए तो यहाँ पर कंपनी से रोकना वो फिर गवर्नमेंट और दीगर NGOs उसको हैंडल करेंगे, हमारे बस की बात हो हमें इस वक्त तो नहीं लगता। इससे पहले जो रैलियाँ हुई थी, जो रोका गया था प्लास्टिक अभियान मुक्त जो करने के लिए, इसके कोई मुस्तरद नताइज सामने आए नहीं? हमारी जो पहुंच है उसके हिसाब से कई लोगों ने, पर्सनली बात कर रहे हैं हम, कि कई लोगों ने जो है उसका इस्तेमाल कम से कम किया। मैंने खुद अपने तौर पर प्लास्टिक के इस्तेमाल को भी हमारे घर में जितना कम हो सकता था किया। पेपर बैग्स का इस्तेमाल हमने किया, कॉटन बैग्स का इस्तेमाल हमने किया है, और यहाँ भी शहर रायचूर की सतह पर हमने देखा कि प्लास्टिक बैग्स पूरी तरह बैंड थे, लेकिन अब फिर से वो नज़र आ रहे हैं। लेकिन यही है कि कोशिश होनी चाहिए, आदमी की पर्सनल कोशिश ये होनी चाहिए। आज ये जो रैली निकल रही है यहाँ स्टेशन चौक से निकल रही है, इसमें जमात इस्लामी हिंद और उसके साथ दीगर सब्सिडरी ऑर्गेनाइजेशंस हैं हमारी, जिसमें HRS है, सॉलिडेरिटी है, GIO, SIO, इस तरह की दीगर ऑर्गेनाइजेशंस भी हमारे साथ हैं। और दीगर यहाँ शहर की जो तंजीमें हैं उसमें सूर्योदय वॉकिंग क्लब, जो कि एक बहुत ही अहमियत का हामिल है, उनके कैडर्स भी इसमें शामिल होंगे, और SKE सोसाइटी का जो नर्सिंग कॉलेज है उसके स्टूडेंट्स हमारे साथ वॉक करेंगे। ये एक वॉकिंग अवेयरनेस कैंपेन है जो यहाँ स्टेशन चौक से निकलेगा और इंशाल्लाह अम्बेडकर सर्कल पर जाकर ख़त्म होगा। वहाँ पे मुख्तसर बयानात होंगे लोगों को अवेयरनेस क्रिएट करने के लिए, साथ ही पैम्फलेट्स भी डिस्ट्रीब्यूट किए जाएंगे ताकि लोगों के अंदर प्लास्टिक के बारे में अवेयरनेस क्रिएट हो सके। थैंक यू, जज़ाकल्लाह खैर। नाज़रीन, बहुत बहुत शुक्रिया आसिमुद्दीन अख्तर साहब जो बात कर रहे थे, आज रैली निकाल रहे हैं रायचूर के प्लास्टिक मुक्त अभियान के ताल्लुक़ से। आपने मशहूर क़वाल यूसुफ़ आज़ाद की क़वाली तो सुनी ही होगी। यूसुफ़ आज़ाद ज़िंदा होते, उनके दौर में अगर प्लास्टिक आम होता तो ज़रूर वो एक क़वाली गाते। चांद को छूने वाले इंसान देख तमाशा प्लास्टिक का। A1 TV रायचूर के लिए मैं मोहम्मद असलम।